श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಒಂದು ನಿಮಿಷ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ರಾಮದೇವರ ಪರಂಧಾಮ ಯಾತ್ರೆ ಅನ್ನೋದು ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ರಾಮದೇವರ ಆ ಕಾಂತಿ ಯಾವ ರೀತಿ ಇತ್ತು ವರ್ಣನೆ ಮಾಡಿದ್ರು. ಅದಾದ ಮೇಲೆ ಸಾಕ್ಷಾತ್ ಹನುಮಂತ ದೇವರು ರಾಮದೇವರಿಗೆ ಶ್ವೇತ ಛತ್ರ 10,000 ಚಂದ್ರರ ಕಾಂತಿ ಇರುವಂತಹ ಶ್ವೇತ ಛತ್ರ ಹಿಡಿದುಕೊಂಡು ಬರ್ತಿದ್ದಾರೆ. ಆಮೇಲೆ ಇಷ್ಟು ವರ್ಷಗಳ ಕಾಲ ಅರ್ಥಾತ್ 700 ವರ್ಷಗಳ ಕಾಲ ಸೀತೆ ಯಾರ ಕಣ್ಣಿಗೂ ಕಾಣಿಸಿದ್ದಿಲ್ಲ, ಭೂಮಿಯಲ್ಲಿ ಅದೃಷ್ಟಳಾಗಿ ಇದ್ದಳು. ಇವಾಗ ರಾಮದೇವರು ಪರಂಧಾಮಕ್ಕೆ ಹೋಗುವ ಒಂದು ಸಂದರ್ಭದಲ್ಲಿ ತಾನು ಎಲ್ಲರ ಕಣ್ಣುಗಳಿಗೂ ಕೂಡ ಗೋಚರವಾಗ್ತಾ ಇದ್ದಾಳೆ. ಹೀಗೆ ಎಲ್ಲರ ಕಣ್ಣಿಗಳಿಗೂ ಗೋಚರ ಆಗ್ತಾ ಸೀತಾದೇವಿ ತಾನು 2 ರೂಪಗಳಿಂದ, ಒಬ್ಬಳೇ ಸೀತಾದೇವಿ ಶ್ರೀ ಮತ್ತು ಹ್ರೀ ಎನ್ನುವಂತಹ 2 ರೂಪಗಳಿಂದಾಗಿ ರಾಮದೇವರಿಗೆ ಉತ್ತಮವಾದಂತಹ ಚಾಮರವನ್ನು ಬೀಸ್ತಾ ತಾನು ಕೂಡ ರಾಮದೇವರೊಟ್ಟಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾಳೆ ಎಂಬುದಾಗಿ ಹಿಂದಿನ ಪಾಠದಲ್ಲಿ ಕೇಳಿದ್ವಿ. ಇಂದಿನಿಂದ 90ನೇ ಶ್ಲೋಕ ಪ್ರಾರಂಭ ಆಗುತ್ತೆ. ಸಾಕ್ಷಾತ್ ಚಕ್ರತನುಹು ತಥೈವ ಭರತಃ ಚಕ್ರಂ ದಧದ್ದಕ್ಷಿಣೆ ನಾಯಾತ್ ಸವ್ಯತ ಏವ ಶಂಖವರಭೃತ್ ಶಂಖಾತ್ಮಕ ಶತ್ರುಃ. ಅಗ್ರೆ ಬ್ರಹ್ಮಪುರೋಗಮಾಃ ಸುರಗಣಾಃ ವೇದಾಶ್ಚ ಸೋಂಕಾರಕಾಃ ಪಶ್ಚಾತ್ ಸರ್ವಜಗತ್ ಜಗಾಮ ರಘುಪಂ ಯಾಂತಂ ನಿಜಂ ಧಾಮತಂ. ಪದಚ್ಛೇದ. ಸಾಕ್ಷಾತ್ ಚಕ್ರತನುಃ ತಥಾ ಏವ ಭರತಃ ಚಕ್ರಂ ದಧತ್ ದಕ್ಷಿಣೇನ ಆಯಾತ್ ಸವ್ಯತಃ ಏವ ಶಂಖವರಭೃತ್ ಶಂಖಾತ್ಮಕಃ ಶತ್ರುಃ. ಅಗ್ರೆ ಬ್ರಹ್ಮಪುರೋಗಮಾಃ ಸುರಗಣಾಃ ವೇದಾಃ ಚ ಸೋಂಕಾರಕಾಃ ಪಶ್ಚಾತ್ ಸರ್ವಜಗತ್ ಜಗಾಮ ರಘುಪಂ ಯಾಂತಂ ನಿಜಂ ಧಾಮ ತಂ. ಹನುಮಂತ ಛತ್ರವನ್ನು ಹಿಡಿದಿದ್ದಾನೆ. ಸೀತೆ ಶ್ರೀ ಮತ್ತು ಹ್ರೀ ನಾಮಕಳಾಗಿ ಚಾಮರವನ್ನು ಬೀಸ್ತಾ ಇದ್ದಾಳೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಮುಂದೆ ಭರತ ಶತ್ರುಘ್ನರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಲಕ್ಷ್ಮಣ ಹೋಗಿ ಆಗಿಬಿಟ್ಟಿದೆ. ಹಿಂದೆ ನಾವು ದೂರ್ವಾಸನ ಪ್ರಸಂಗದಲ್ಲಿ ಕೇಳಿದಂತೆ
ಲಕ್ಷ್ಮಣ ಪರಧಾಮಕ್ಕೆ ಹೋಗಿ ಆಗಿದೆ. ಪರಮಾತ್ಮ ಹೋಗೋದಕ್ಕಿಂತ ಮುಂಚೆಯೇನೆ ಉಳಿದವರಿಬ್ಬರು ಯಾರು? ಭರತ ಶತ್ರುಘ್ನರು. ಅವ್ರು ಹೇಗ್ ಬರ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ರಾಮದೇವರು ಹೋಗ್ಬೇಕಾದ್ರೆ ದಕ್ಷಿಣೇನ, ದಕ್ಷಿಣ ಅಂದ್ರೆ ಬಲಭಾಗ, ಬಲಭಾಗದಲ್ಲಿ ಸಾಕ್ಷಾತ್ ಚಕ್ರತನು, ಸಾಕ್ಷಾತ್ ಚಕ್ರತನುವಾದಂತಹ ಅರ್ಥಾತ್ ಚಕ್ರಕ್ಕೆ ಅಭಿಮಾನಿಯಾದಂತಹ, ಹಿಂದೆ ನಾವು ಕೇಳಿದಿವಿ ಕಾಮ ಚಕ್ರಕ್ಕೆ ಅಭಿಮಾನಿ ಅಂತ. ಮೂರನೇ ಅಧ್ಯಾಯ 72ನೇ ಶ್ಲೋಕದಲ್ಲಿ ಕಾಮ ಪುನಃ ಶ್ರೀರಮಣ ದ್ರಮಾಯಾಮ್ ಸಸ್ಕಂದತಾಮಾಪ ಸ ಚಕ್ರತಾಂಚ ಅಂತ, ಅವನೇ ಮುಂದೆ ತಪಸ್ಸು ಮಾಡಿ ಚಕ್ರಕ್ಕೆ ಅಭಿಮಾನಿಯಾದ ಅಂತ ಕೇಳಿದ್ವಿ. ಹಾಗಾಗಿ ಆ ಕಾಮನೇ ಭರತರಾಗಿ ಹುಟ್ಟಿದ್ದು. ಅಂತಹ ಭರತ ಚಕ್ರವನ್ನು ಹಿಡಿದುಕೊಂಡು ರಾಮದೇವರ ಬಲಭಾಗದಿಂದಾಗಿ ಮುಂದುವರಿತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಚಕ್ರಾಭಿಮಾನಿಯಾದಂತಹ ಭರತನೇನೆ ಚಕ್ರವನ್ನು ಹಿಡಿದುಕೊಂಡು ಪ್ರಯಾಣ ಮಾಡಿದ. ಆಮೇಲೆ ಶಂಖವರಭೃತ ಶಂಖಾತ್ಮಕ ಶತ್ರು, ಶಂಖಕ್ಕೆ ಅಭಿಮಾನಿ ಅನಿರುದ್ಧ, ಅನಿರುದ್ಧನೇನೆ ಶತ್ರುಘ್ನಾಗಿ ಅವತಾರ ಮಾಡಿದ್ದ. ಅಂತಹ ಶತ್ರುಘ್ನ ಶಂಖವರಭೃತ, ಉತ್ತಮವಾದಂತಹ ಶಂಖವನ್ನು ಕೈಯಲ್ಲಿ ಹಿಡಿದುಕೊಂಡು ಸವ್ಯತಃ ಆಯಾತ, ಎಡಭಾಗದಲ್ಲಿ ನಡೀತಾ ಇದ್ದ. ಹೀಗೆ ಬಲಗಡೆ ಚಕ್ರವನ್ನು ಹಿಡಿದುಕೊಂಡಂತಹ ಭರತ ಇದ್ದಾನೆ ರಾಮದೇವರ ಬಲಭಾಗದಲ್ಲಿ, ರಾಮದೇವರ ಎಡಭಾಗದಲ್ಲಿ ಶಂಖವನ್ನು ಹಿಡಿದುಕೊಂಡಂತಹ ಶತ್ರುಘ್ನ ಇದ್ದಾನೆ. ಅವರಿಬ್ಬರು ಕೂಡ ಅದಕ್ಕೆ ಅಭಿಮಾನಿಗಳೇ ಆಗಿದ್ದು. ಭರತ ಕಾಮ, ಮೂಲತಃ ಕಾಮ, ಅವನು ಕಾಮರೂಪದಿಂದಾಗಿ ಚಕ್ರಕ್ಕೆ ಅಭಿಮಾನಿಯಾಗಿದ್ದ. ಶತ್ರುಘ್ನ ಅನಿರುದ್ಧ ರೂಪದಿಂದಾಗಿ ಶಂಖಕ್ಕೆ ಅಭಿಮಾನಿಯಾಗಿದ್ದ. ಹೀಗೆ ಅವರಿಬ್ಬರು ಕೂಡ ತಮ್ಮ ತಮ್ಮ ಆಯುಧಗಳನ್ನು ಹಿಡಿದುಕೊಂಡು ರಾಮದೇವರ ಎಡ ಮತ್ತು ಬಲಬದಿಯಲ್ಲಿ ನಿಂತು ಪ್ರಯಾಣ ಮಾಡ್ತಾ ಇದ್ದಾರೆ. ಮುಂದೆ ಯಾರಿದ್ರು? ಅಗ್ರೇ ಬ್ರಹ್ಮ ಪುರೋಗಮಾಹ, ರಾಮದೇವರ ಮುಂಭಾಗದಲ್ಲಿ ಬ್ರಹ್ಮದೇವರೇ ಮೊದಲಾದಂತಹ ಸಕಲ ಸುರಗಣಗಳು, ದೇವತಾ ಗಣಗಳು ಇದ್ದು, ಎಲ್ಲ ದೇವಾನು ದೇವತೆಗಳು ಇದ್ರು. ಅಷ್ಟು ಮಾತ್ರ ಅಲ್ಲ, ವೇದಾಶ್ಚ ಸೋಂಕಾರಕಾಹ, ವೇದಗಳು ಮತ್ತು ಓಂಕಾರ ಅವುಗಳು ಇದ್ವು ಅಂತ. ಅರ್ಥಾತ್ ವೇದಾಭಿಮಾನಿ ದೇವತೆಗಳು, ಓಂಕಾರಾಭಿಮಾನಿಯಾದಂತಹ ದೇವಾನು ದೇವತೆಗಳು ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ? ರಾಮದೇವರ ಮುಂದ್ಗಡೆ ಇದ್ದಾರೆ. ಅಕ್ಕಪಕ್ಕದಲ್ಲಿ ಶ್ರೀ ಹ್ರಿ ಮತ್ತು ಹನುಮಂತ ಛತ್ರ ಹಿಡಿದುಕೊಂಡಿದ್ದಾನೆ, ಅರ್ಥಾತ್ ಹಿಂದ್ಗಡೆ ಇರ್ತಾನೆ. ಆಮೇಲೆ ಎಡಬಲ ಬದಿಯಲ್ಲಿ ಶತ್ರುಘ್ನ ಭರತರು ಶಂಖಚಕ್ರಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಮುಂದ್ಗಡೆ ರಾಮದೇವರ ಮುಂದೆ ಬ್ರಹ್ಮದೇವರೇ ಮೊದಲಾದಂತಹ ಸಕಲ ದೇವಾನು ದೇವತೆಗಳು, ವೇದಾಭಿಮಾನಿಯಾದಂತಹ ದೇವತೆಗಳು ಮತ್ತು ಓಂಕಾರಾಭಿಮಾನಿಗಳಾದಂತಹ ದೇವಾನು ದೇವತೆಗಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅದಾದ ಮೇಲೆ ಪಶ್ಚಾತ್ ಸರ್ವ ಜಗಾಮ, ಜಗತ್ ಜಗಾಮ, ರಾಮದೇವರ ಹಿಂದೆ, ಪಶ್ಚಾತ್ ಅಂದ್ರೆ ಹಿಂದೆ ಅಂತ, ರಾಮದೇವರ ಹಿಂದೆ ಇಡೀ ಜಗತ್ತು ಹೊರಡಿತು. ಅರ್ಥಾತ್ ಯಾರು? ಮೋಕ್ಷಕ್ಕೆ ಯೋಗ್ಯರಾದಂತಹ ಜೀವಿಗಳಿದ್ರಲ್ಲ ಅವರೆಲ್ಲರೂ ಕೂಡ ಹೊರಟರು. ಹೀಗೆ ಯಾಂತಂ ನಿಜಂ ಧಾಮತಂ, ಪರಂಧಾಮಕ್ಕೆ ಹೊರಡು ನಿಂತಹ ರಾಮದೇವರ ಹಿಂದೆ ಇಷ್ಟೆಲ್ಲಾ ವ್ಯಕ್ತಿಗಳು ನಡೆದರು. ರಾಮದೇವರು ಇವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ತಸ್ಯ ಸೂರ್ಯಸುತ ಪೂರ್ವ ವಾನರಾಹ ದಕ್ಷಿಣೇನ ಮನುಜಾಸ್ತು ಸವ್ಯತಃ. ರಾಮ ಜನ್ಮಚರಿತಾನಿ ತಸ್ಯತೆ ಕೀರ್ತಯಂತ ಉಚತೈಃ ಧೃತಂ ಯಯುಃ. ಪದಚ್ಛೇದ. ತಸ್ಯ ಸೂರ್ಯಸ್ತ ಪೂರ್ವ ವಾನರಾಹ ದಕ್ಷಿಣೇನ ಮನುಜಾಹ ತು ಸವ್ಯತಃ ರಾಮಜನ್ಮಚರಿತಾನಿ ತಸ್ಯ ತೇ ಕೀರ್ತಯಂತಹ ಉಚತೈಃ ಧೃತಂ ಯಯುಃ. ಅಷ್ಟಾದ ಮೇಲೆ
ಈ ಸೂರ್ಯ ಸುತ ಪೂರ್ವ ವಾನರಹ, ಸೂರ್ಯ ಸುತ ಅಂದ್ರೆ ಸುಗ್ರೀವ, ಸೂರ್ಯನ ಮಗ. ಸುಗ್ರೀವನೇ ಮೊದಲಾದಂತಹ ಎಲ್ಲ ವಾನರರು ಕೂಡ ದಕ್ಷಿಣೇನ, ಅವರೆಲ್ಲರೂ ಕೂಡ ಬಲಭಾಗದಲ್ಲಿ ಇದ್ರು. ಹಿಂದ್ಗಡೆ ಎಲ್ಲ ಜನರಿದ್ದಾರೆ, ಮುಂದ್ಗಡೆ ಬ್ರಹ್ಮಾದಿ ದೇವತೆಗಳಿದ್ದಾರೆ. ಮತ್ತೆ ರಾಮದೇವರ ಬಲಭಾಗದಲ್ಲಿ ಸುಗ್ರೀವನೇ ಮೊದಲಾದಂತಹ ಅನೇಕ ಜನ ವಾನರರಿದ್ದರು. ಮತ್ತು ಮನುಜಾಸ್ತು ಸವ್ಯತಃ, ಕೆಲವೊಂದಿಷ್ಟು ಮನುಷ್ಯರು ಕೂಡ ಎಡಭಾಗದಲ್ಲಿ ಇದ್ರು. ಅವರೆಲ್ಲರೂ ಕೂಡ ಹೇಗ್ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಪರಮಾತ್ಮನ ರಥ ಹೋಗ್ಬೇಕಾದ್ರೆ, ಉತ್ಸವ ಎಲ್ಲ ಆಗ್ಬೇಕಾದ್ರೆ ನಾವೆಲ್ಲ ಹಾಡುಗಳನ್ನ ಪಾರಾಯಣಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ಅವರೆಲ್ಲರೂ ಕೂಡ ರಾಮ ಜನ್ಮ ಚರಿತಾನಿ, ರಾಮದೇವರ ಅದ್ಭುತವಾದಂತಹ ಚರಿತ್ರೆ ಹೇಳ್ತಾ ಬರ್ತಾ ಇದ್ರಂತೆ. ರಾಮದೇವರು ಏನು 13 ವರ್ಷಗಳ ಕಾಲ ಈ ಭೂಮಿಯನ್ನು ಆಳಿದರೋ, ಆ ರಾಮದೇವರ ಅದ್ಭುತವಾದಂತಹ ಚರಿತ್ರೆಗಳನ್ನ ಸ್ವತಃ ಆ ರಾಮದೇವರ ಮುಂದೆಯೇ ಹಾಡುವಂತಹ ಅದ್ಭುತ ಅವಕಾಶ ಅವರಿಗಿತ್ತು. ಹೀಗೆ ಆ ಒಂದು ರಾಮದೇವರ ಚರಿತ್ರೆಗಳನ್ನ, ಕೀರ್ತನೆಗಳನ್ನ ಹಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನೇಕ ಜನರು ವೇದ ಪಾರಾಯಣವನ್ನ ಎಲ್ಲರೂ ಕೂಡ ಉಚತೈಹಿ, ಸುಮ್ಮನೆ ಮನಸ್ಸಲ್ಲಿ ಮಾಡ್ತಾ ಇಲ್ಲ. ಉಚತೈಹಿ ಅಂದ್ರೆ ಜೋರಾಗಿ ಅಂತ, ಜೋರಾಗಿ ಆ ಪಾರಾಯಣಾದಿಗಳನ್ನ, ಪರಮಾತ್ಮನ ಕೀರ್ತನೆಗಳನ್ನು ಮಾಡ್ತಾ ಧೃತಂ ಯಯುಹು, ವೇಗವಾಗಿ ಹೋಗ್ತಾ ಇದ್ದಾರೆ ಅಂತ. ಧೃತಂ ಅಂದ್ರೆ ವೇಗ ಅಂತ, ಅಂದ್ರೆ ಆ ಒಂದು ಎಕ್ಸೈಟ್ಮೆಂಟ್. ಎಲ್ಲರೂ ಕೂಡ ಮೋಕ್ಷ ಹಾಗಿರುತ್ತೆ ಹೇಗಿರುತ್ತೆ ಕೇಳೋದಷ್ಟೇ, ಹೋಗ್ಲಿಕ್ಕೆ ಎಲ್ರಿ ಕೈಲೂ ಆಗೋದಿಲ್ಲ. ಆದರೆ ಸ್ವಯಂ ಪರಮಾತ್ಮನ ಜೊತೆಯಲ್ಲೇನೆ ಮೋಕ್ಷಕ್ಕೆ ಹೋಗುವಂತ ಅದ್ಭುತ ಅವಕಾಶ ಅವರೆಲ್ಲರಿಗೂ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ವೇಗವಾಗಿ ರಾಮದೇವರ ಜೊತೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಮುಂದೆ ಗಂಧರ್ವೈರ್ಗೀಯಮಾನೋ ವಿಬುಧ ಮುನಿಗಣೈಃ ಅಬ್ಜ ಸಂಭೂತಿ ಪೂರ್ವೈಃ ವೇದೋದಾರಾರ್ಥವಾಗ್ಭಿಃ ಪ್ರಣಿಹಿತ ಸುಮನಾಃ ಸರ್ವದಾ ಸ್ತೂಯಮಾನಃ ಸರ್ವೈಃ ಭೂತೈಶ್ಚ ಭಕ್ತ್ಯಾ ಸ್ವನಿಮಿಷನಯನೈಃ ಕೌತುಕಾತ್ ವೀಕ್ಷ್ಯಮಾಣಃ ಪ್ರಾಯಾಚ್ಛೇಷ ಗರುತ್ಮದಾದಿಕ ನಿಜೈಃ ಸಂಸೇವಿತಂ ಸ್ವಂ ಪದಂ ಪದಚ್ಛೇದ ಗಂಧರ್ವೈಃ ಗೀಯಮಾನಃ ವಿಬುಧ ಮುನಿಗಣೈಃ ಅಬ್ಜ ಸಂಭೂತಿ ಪೂರ್ವೈಃ ವೇದೋದಾರಾರ್ಥವಾಗ್ಭಿಃ ಪ್ರಣಿಹಿತ ಸುಮನಾಃ ಸರ್ವದಾ ಸ್ತೂಯಮಾನಃ ಸರ್ವೈಃ ಭೂತೈಃ ಚ ಭಕ್ತ್ಯ ಸ್ವನಿಮಿಷನಯನೈಃ ಕೌತುಕಾತ್ ವೀಕ್ಷ್ಯಮಾಣಃ ಪ್ರಾಯಾತ್ ಗರುತ್ಮದಾದಿಕ ನಿಜೈಃ ಸಂಸೇವಿತಂ ಸ್ವಂ ಪದಂ. ರಾಮದೇವರು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಗಂಧರ್ವೈಹಿ ಗೀಯಮಾನ, ಗೀಯಮಾನ ಅಂದ್ರೆ ಸ್ತೋತ್ರ ಮಾಡೋದು ಅಂತ. ಅನೇಕ ಜನ ಗಂಧರ್ವ ಎಲ್ಲರೂ ಕೂಡ ವಿಶೇಷವಾಗಿ ರಾಮದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ. ಗಂಧರ್ವರು ಸ್ತೋತ್ರ ಮಾಡೋದು ಅಂದ್ರೆ ಹಾಡೋದು, ಗಂಧರ್ವರು ಅಂದ್ರೆ ದೇವ ಗಾಯಕರವರು. ಒಳ್ಳೆ ಗಾಯನವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಬುಧ ಮುನಿಗಣೈಹಿ ಅಬ್ಜ ಸಂಭೂತಿ ಪೂರ್ವೈಹಿ ವೇದೋದಾರಾರ್ಥವಾಗ್ಭಿಹಿ, ಅವರು ಹಾಡು ಹಾಡ್ತಾ ಇದ್ದಾರೆ. ಅದಾದ ಮೇಲೆ ಆ ವಿಬುಧ ಮುನಿಗಣೈಹಿ, ಅನೇಕ ಜನ ಮುನಿಗಳು ಅಂದ್ರೆ ಋಷಿಗಳು. ಅದೇ ರೀತಿಯಾಗಿ ಅಬ್ಜ ಸಂಭೂತಿ ಪೂರ್ವೈಹಿ, ಅಬ್ಜ ಅಂದ್ರೆ ಕಮಲ,
ಅದರಲ್ಲಿ ಸಂಭೂತಿ ಅಂದ್ರೆ ಹುಟ್ಟಿದವನು ಅಂದ್ರೆ ಬ್ರಹ್ಮದೇವರು. ವಿಬುಧ ಮುನಿಗಣ ಶ್ರೇಷ್ಠರಾದಂತಹ ಋಷಿಗಳ ಸಮೂಹ. ಅದೇ ರೀತಿಯಾಗಿ ಅಬ್ಜ ಸಂಭೂತಿ ಪೂರ್ವೈಹಿ ಬ್ರಹ್ಮದೇವರೇ ಮೊದಲಾದಂತಹ ದೇವಾನು ದೇವತೆಗಳು. ಇವೆರಡರಿಂದಲೂ ಕೂಡ ಅಂದ್ರೆ ಋಷಿಗಳ ಸಮೂಹ ಮತ್ತು ದೇವತೆಗಳ ಸಮೂಹ ಇವರಿಬ್ಬರೂ ಕೂಡ ವೇದೋದರಾರ್ಥ ವಾಗ್ಭಿಹಿ ವೇದದ ಉದಾರವಾದ ಅರ್ಥಗಳನ್ನ ಅಂದರೆ ಆ ಉಪನಿಷತ್ತು ಒಂದು ಮಾತು ಹೇಳುತ್ತೆ, ಸುಮ್ಮನೆ ಯಾರು ವೇದಗಳನ್ನ ಪಾರಾಯಣ ಮಾಡ್ತಾ ಇರ್ತಾನೋ ಅರ್ಥಾತ್ ವೇದದ ಅರ್ಥವನ್ನು ಕೇಳ್ತಾ ಇಲ್ವಾ ವಾಯ್ಸು? ಕೇಳಿಸ್ತಾ ಇದೆ ಆಚಾರ್ಯ. ಕೇಳಿಸ್ತಾ ಕ್ಲಿಯರ್ ಇದೆ ಅಲ್ವಾ? ಆಗಿಲ್ಲ, ಬ್ರೇಕ್ ಆಗತ್ತೆ ಹಾ ಮಧ್ಯ ಮಧ್ಯ. ಹಾ ಸ್ವಲ್ಪ ನೆಟ್ವರ್ಕ್ ಇದೆ ಇರುತ್ತೆ. ವೇದೋದಾರ ಅರ್ಥವಾಗ್ಬಿಹಿ ವೇದೋದಾರ ಅಂದ್ರೆ ಉದಾರವಾದ ಅಂದ್ರೆ ಶ್ರೇಷ್ಠವಾದಂತಹ ಅರ್ಥವಾಗ್ಬಿಹಿ ಅರ್ಥದಿಂದ ಕೂಡಿದಂತಹ ವೇದಗಳು. ಅಂದ್ರೆ ಉಪನಿಷತ್ತು ಹೇಳುವಂತೆ ಬರೀ ಯಾರು ವೇದಗಳನ್ನ ಪಾರಾಯಣ ಮಾಡ್ತಾನೋ ಅರ್ಥಾತ್ ವೇದಗಳ ಅರ್ಥವನ್ನು ತಿಳಿಯದೇನೆ ವೇದಗಳನ್ನು ಯಾರು ಅಭ್ಯಾಸ ಮಾಡ್ತಾನೋ ಅವನು ಕೇವಲ ವೇದದ ಭಾರವನ್ನು ಹೊತ್ತುಕೊಂಡಿರುವಂತಹ ಒಂದು ಪ್ರಾಣಿ ಇದ್ದಂತೆ ಅಂತ ವೇದ ಅಷ್ಟು ಕೆಳಮಟ್ಟದಲ್ಲಿ ಹೇಳುತ್ತೆ. ಆ, ಬರೀ ವೇದವನ್ನ ತಿಳಿಯುವಂಥವರನ್ನ. ಅಂದ್ರೆ ತಾತ್ಪರ್ಯ ಎಷ್ಟು, ಬರೀ ವೇದ ಓದೋದ್ರಿಂದ ಎಷ್ಟು ಫಲವೋ ಅದಕ್ಕಿಂತ ಹೆಚ್ಚು ಫಲ ವೇದದ ಅರ್ಥವನ್ನು ತಿಳಿಯೋದರಿಂದ ಅಂತ. ಹಾಗೆ ಋಷಿಮುನಿಗಳೆಲ್ಲರೂ ಕೂಡ ಅವರು ವೇದದ ಅರ್ಥವನ್ನು ತಿಳಿದಂತವರು, ಸಾಕ್ಷಾತ್ ವೇದ ದ್ರಷ್ಟಾರರೇ ಅವರು, ವೇದವನ್ನು ಕಂಡುಕೊಂಡಂತಹ ಋಷಿಗಳು. ಹಾಗಾಗಿ ವೇದದ ಅರ್ಥವನ್ನು ತಿಳಿದಂತಹ ಎಲ್ಲ ದೇವಾನುದೇವತೆಗಳು ಮತ್ತು ಋಷಿಮುನಿಗಳು ಎಲ್ಲರೂ ಕೂಡ ತಾವೇ ಮಾಡ್ತಾ ಇದ್ದಾರೆ, ವೇದದ ಪಾರಾಯಣವನ್ನು ಅದರ ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಣಿಹಿತ ಸುಮನಾಹ, ಸುಮನ ಅಂದ್ರೆ ಹೂವು ಅಂತ, ಪ್ರಣಿಹಿತ ಅಂದ್ರೆ ಹಾಕೋದು ಅರ್ಥಾತ್ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಸರ್ವದಾ ಸ್ತೂಯಮಾನ ದಾರಿಯುದ್ದಕ್ಕೂ ಕೂಡ ಎಲ್ಲ ದೇವಾನುದೇವತೆಗಳು ಋಷಿ ಮುನಿಗಳು ಅವರು ವೇದದ ಅರ್ಥದ ಮೂಲಕ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ. ಇಷ್ಟ ಆಯಿತು. ಅದಾದ ಮೇಲೆ ಬೇರೆಯವರೆಲ್ಲ ಇದ್ದಾರೆ, ಈ ಗಿಡ ಮರಗಳಿದ್ದಾವೆ, ಕ್ರಿಮಿಕೀಟಗಳಿದ್ದಾವೆ, ಅವುಗಳೆಲ್ಲ ಏನ್ ಮಾಡಿದ್ವು, ಸರ್ವಭೂತೈಶ್ಚ ಭಕ್ತ್ಯ ಸ್ವನಿಮಿಷ ನಯನೈಹಿ ಕೌತುಕಾತ್ ವೀಕ್ಷಮಾಣ. ಅಂದ್ರೆ ಕ್ರಿಮಿಕೀಟಗಳೆಲ್ಲವೂ ಕೂಡ ತಾವೇ ಮಾಡ್ತಾ ಇದ್ದಾವೆ ಸ್ವನಿಮಿಷ ನಯನೈಹಿ ಸು ಅನಿಮಿಷ ನಯನೈಹಿ ಅಂತ. ಅಂದ್ರೆ ನಿಮಿಷ ಅಂದ್ರೆ ಕಣ್ಣು ಪಿಟಿಕಿಸೋದು, ದೇವತೆಗಳಿಗೆ ಅನಿಮಿಷರು ಅಂತ ಹೆಸರು. ಅಂದ್ರೆ ಅವರು ಒಂದು ಸಲ ಕೂಡ ಕಣ್ಣನ್ನ ಬಿಟಿಕಿಸೋದಿಲ್ಲ ಅಂತ. ಇಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲ ಪ್ರಾಣಿಗಳು ಕೂಡ ಅನಿಮಿಷ ನಯನಹಿ ಕಣ್ಣನ್ನು ಪಿಳುಕಿಸದೇನೆ ರಾಮದೇವರನ್ನು ನೋಡ್ತಾ ಇದ್ದಾರೆ. ಅಷ್ಟು ಅದ್ಭುತವಾದಂತಹ ರೂಪ, ರಾಮದೇವರ ರೂಪವೇನೆ ಅಂತಹದ್ದು. ಅದರಲ್ಲಿಯೂ ಕೂಡ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅದ್ಭುತವಾದಂತಹ ಕಾಂತಿ. ಸಕಲ ಬ್ರಹ್ಮಾದಿ ದೇವಾನು ದೇವತೆಗಳು ಋಷಿಮುನಿಗಳು ಲಕ್ಷ್ಮೀದೇವಿ ಎರಡು ರೂಪ ಶ್ರೀಹರಿ ಅಂತ ಚಾಮರ ಆಗ್ತಾ ಇದ್ದಾರೆ. ಇಂತಹ ಅದ್ಭುತವಾದಂತಹ ಸನ್ನಿವೇಶವನ್ನು ಅವರು ಅನಿಮಿಷ ನಯನೈಹಿ ಚೆನ್ನಾಗಿ ತಮ್ಮ ಕಣ್ಣುಗಳನ್ನ ಪಿಳುಕಿಸದೇನೆ ಅದ್ಭುತವಾದಂತಹ ದೃಶ್ಯವನ್ನ ಕೌತುಕಾತ್ ವೀಕ್ಷಮಾಣ. ಕೌತುಕ ಅಂದ್ರೆ ಕುತೂಹಲ, ಕುತೂಹಲದಿಂದಾಗಿ ಎಲ್ಲ ಪ್ರಾಣಿಗಳು ಕೂಡ ಆ ಅದ್ಭುತವಾದ ದೃಶ್ಯವನ್ನ ನೋಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಶೇಷ ಗರುತ್ಮಕಾದಿಕ ನಿಜೈಹಿ ಸಂಸೇವಿತಂ, ಪರಮಾತ್ಮ ತನ್ನ ಧಾಮಕ್ಕೆ ಹೊರಟ, ತನ್ನ ಸ್ಥಾನಕ್ಕೆ ಹೋದ, ಸ್ವಪದಂ ತನ್ನ ಪದಕ್ಕೆ ಸ್ಥಾನಕ್ಕೆ ಹೋದ ಅಂತ. ಆ ಸ್ಥಾನ ಎಂತಹದ್ದು, ಶೇಷ ಗರುತ್ಮದಾದಿಕ ನಿಜೈಹಿ ಸಂಸೇವಿತಂ. ಶೇಷದೇವರು ಗರುಡದೇವರೇ ಮುಂತಾದಂತಹ ನಿಜ, ನಿಜ ಅಂದ್ರೆ ತನ್ನವರು ಭಕ್ತರು ಅಂತ. ಗರುಡ ಶೇಷರೇ ಮೊದಲಾದಂತಹ ಎಲ್ಲ ಭಕ್ತರು ಕೂಡ ನಿರಂತರವಾಗಿ ಸೇವಿಸುವಂತಹ ಆ ಒಂದು ಅದ್ಭುತವಾದಂತಹ ತನ್ನ ಧಾಮಕ್ಕೆ ವೈಕುಂಠಕ್ಕೆ ಪರಮಾತ್ಮ ಹೋದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ 13,000 ವರ್ಷಗಳ ಕಾಲ ರಾಮರೂಪದಿಂದಾಗಿ ಎಲ್ಲರ ಕಣ್ಣಿಗೆ ಕಾಣಿಸಿಕೊಂಡು ಅದ್ಭುತವಾದಂತಹ ರಾಜ್ಯಭಾರವನ್ನು ಮಾಡಿ ದುಷ್ಟರ ಸಂಹಾರವನ್ನು ಮಾಡಿ ತನ್ನ ನುಡಿಯ ಮೂಲಕ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿದಂತಹ ರಾಮರೂಪ ಇವತ್ತು ಯಾರ ಕಣ್ಣಿಗೂ ಕಾಣಿಸದಂತೆ ತನ್ನ ಲೋಕಕ್ಕೆ ಹೋಯಿತು. ಮುಂದೆ
ಬ್ರಹ್ಮ ರುದ್ರ ಗರುಡೈಃ ಸಶೇಷಕೈಃ ಪ್ರೋಚ್ಯಮಾನ ಸುಗುಣೋರು ವಿಸ್ತರಃ. ಆರುರೋಹ ವಿಭುಃ ಅಂಬರಂ ಶನೈಃ ತೇ ಚ ದಿವ್ಯ ವಪುಷಃ ಅಭವಂತದಾ. ಪದಚ್ಛೇದ. ಬ್ರಹ್ಮರುದ್ರ ಗರುಡೈಃ ಸಶೇಷಕೈಃ ಪ್ರೋಚ್ಯಮಾನ ಸುಗುಣೋರು ವಿಸ್ತರಃ ಆರುರೋಹ ವಿಭುಃ ಅಂಬರಂ ಶನೈಃ ತೇ ಚ ದಿವ್ಯ ವಪುಷಃ ಅಭವನ್ ತದಾ. ಎಲ್ಲ ದೇವಾನುದೇವತೆಗಳು ಬ್ರಹ್ಮ ರುದ್ರ ಗರುಡೈಹಿ ಸಶೇಷಕೈಹಿ, ಬ್ರಹ್ಮದೇವರು, ರುದ್ರ, ಗರುಡ, ಶೇಷದೇವರೇ ಮೊದಲಾದಂತಹ ಎಲ್ಲ ದೇವಾನುದೇವತೆಗಳು ಎಲ್ಲರೂ ಕೂಡ ಪ್ರೋಚ್ಯಮಾನ ಸುಗುಣೋರು ವಿಸ್ತರಃ, ಆ ದೇವರ ಸುಗುಣ ಉರು ವಿಸ್ತಾರ, ವಿಸ್ತಾರವಾದಂತಹ ಅಂದ್ರೆ ಕೊನೆಯೇ ಇಲ್ಲದೆ ಇರುವಂತಹ ಅದ್ಭುತವಾದಂತಹ ಗುಣಗಳನ್ನ ಪ್ರೋಚ್ಯಮಾನ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಪರಮಾತ್ಮ ವಿಭುಹು ಸರ್ವಸಮರ್ಥನಾದಂತಹ ಪರಮಾತ್ಮ ತಾನೇ ಮಾಡಿದ ಅಂಬರಂ. ಅಂಬರಂ ಅಂದ್ರೆ ಆಕಾಶ. ಆಕಾಶವನ್ನು ಶನೈಹಿ ಆರುರೋಹ, ಅರ್ಥಾತ್ ಭೂಮಿಯ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ನಿಧಾನವಾಗಿ ಹಂತ ಹಂತ ಹಂತವಾಗಿ ಆಕಾಶವನ್ನು ಏರಿದ, ಪರಂಧಾಮಕ್ಕೆ ಹೋದ. ಸರಿ, ಅವನೇನು ಹೋದ. ಜೊತೆಗೆ ಬಂದಂಥವರೆಲ್ಲ ಏನಾದ್ರು ಅಂತಂದ್ರೆ ತೇಚ ದಿವ್ಯ ವಪುಷಃ ಭವಂತದ, ತಾವು ಕೂಡ ದಿವ್ಯ ಶರೀರವನ್ನು ಪಡೆದುಕೊಂಡರು ಉಳಿದವರೆಲ್ಲರೂ ಕೂಡ. ಏನು ದಿವ್ಯ ಶರೀರವನ್ನು ಪಡೆದುಕೊಂಡ್ರು ಅನ್ನೋದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಅವಗಾಹ್ಯ ಜಲಂ ಯೋಯಃ ಪ್ರಾಣಿರಾಶಿ ಪ್ರಹೃಷ್ಟವತ್ ಮಾನುಷಂ ದೇಹಮುತ್ಸೃಜ್ಯ ವಿಮಾನಂ ಸೋಧ್ಯರೋಹತ ಅಂತ ಆ ಎಲ್ಲರೂ ಕೂಡ ಸರಯೂ ನದಿ ತನಕ ಬರ್ತಾರೆ. ಆ ಸರಯೂ ನದಿಯಲ್ಲಿ ಮಾನುಷಂ ದೇಹ ಮುತ್ಸೃಜ್ಯ, ಮನುಷ್ಯ ದೇಹವನ್ನ, ಅರ್ಥಾತ್ ಮನುಷ್ಯ ದೇಹವನ್ನ, ಪ್ರಾಣಿಗಳ ದೇಹವನ್ನ ಎಲ್ಲರೂ ಕೂಡ ಆ ಒಂದು ಅದ್ಭುತವಾದಂತಹ ಸರಯೂ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ ಅಂತೆ. ಸ್ನಾನವನ್ನು ಮಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡಿ ತಾವೇನ್ ಮಾಡ್ತಾರೆ, ವಿಮಾನಂ ಸೋಧ್ಯರೋಹತ, ಉತ್ತಮವಾದಂತಹ ವಿಮಾನದಲ್ಲಿ ತಾವು ಕೂಡ ಮುಂದೆ ಪ್ರಯಾಣ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಆ ಸರಯೂ ನದಿ ಯಾವುದು ಅಂತಂದ್ರೆ ಆ ಕೈಲಾಸ ಶಿಖರೇ ರಾಮ ಮನಸ ನಿರ್ಮಿತಸ್ಸರ ಅಂತ, ಕೈಲಾಸ ಪರ್ವತದಲ್ಲಿ ರಾಮದೇವರ ಮನಸ್ಸಿನಿಂದಾಗಿ ಹುಟ್ಟಿದ್ದು ಆ ಸರಯು ಎನ್ನುವಂತಹ ನದಿ. ಅದು ತಸ್ಮಾ ಸುಸ್ರಾವ ಸರಯ ಸಾಯುಧ್ಯ ಉಪಗೂಹತೆ ಅಂತ ಅಯೋಧ್ಯೆಯಲ್ಲಿ ಹರಿತಾ ಇತ್ತು. ಅದು ಕೈಲಾಸ ಪರ್ವತದಲ್ಲಿ ಹುಟ್ಟಿದ್ದು, ಅಲ್ಲಿ ಅದರ ನಿರ್ಮಾಣ ಆಗಿದ್ದು. ಮುಂದೆ ಅದು ಅಯೋಧ್ಯ ನಗರಿಯಲ್ಲಿ ಹರಿಲಿಕ್ಕೆ ಶುರುವಾಯಿತು. ಅಂತಹ ಅದ್ಭುತವಾದಂತಹ ಒಂದು ನದಿಯಲ್ಲಿ ಎಲ್ಲ ಜೀವಿಗಳು ಕೂಡ ತೃಣಾದ್ಯಾಹ, ಎಲ್ಲ ತೃಣ, ಕ್ರಿಮಿ, ಕೀಟ, ಕತ್ತೆ, ಸಿಂಹ, ಕಪಿಗಳು, ಮನುಷ್ಯರು ಎಲ್ಲರೂ ಕೂಡ ಸ್ನಾನವನ್ನು ಮಾಡಿ ಆ ನದಿಯಲ್ಲಿ ತಮ್ಮ ದೇಹತ್ಯಾಗವನ್ನು ಮಾಡಿ ದಿವ್ಯ ಶರೀರಿಗಳಾಗಿ, ಅದ್ಭುತವಾದ ಶರೀರದಿಂದಾಗಿ ಎಲ್ಲರೂ ಕೂಡ ಮುಂದೆ ವಿಮಾನವನ್ನು ಏರಿ ಪ್ರಯಾಣವನ್ನ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ರಾಮದೇವರ ಪರಂಧಾಮ ಯಾತ್ರೆಯೂ ಆಯಿತು, ಜೊತೆಗೆ ಮೋಕ್ಷಕ್ಕೆ ಯೋಗ್ಯರಾದಂತಹ ಸಜ್ಜೀವಿಗಳನ್ನು ಕೂಡ ಪರಮಾತ್ಮ ತಾನು ತನ್ನ ಜೊತೆಗೆ ಕರೆದುಕೊಂಡು ಹೋದ. ಇದಾದ ಮೇಲೆ ಈ ದಶರಥ, ಕೈಕೇಯಿ, ಸುಮಿತ್ರೆ, ಕೌಸಲ್ಯೆ ಅವರಿಗೆಲ್ಲ ಏನಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ವಾಸ್ತವಿಕವಾಗಿ ಮುಂಚೆನೆ ಮೃತರಾಗಿದ್ದಾರೆ. ಈ ದಶರಥ ಅಂತೂ ರಾಮದೇವರು ಕಾಡಿಗೆ ಹೋಗಿ ಕೆಲವೇ ದಿವಸಗಳಲ್ಲಿ ಸತ್ತು ಹೋಗಿಬಿಟ್ಟ. ಅದಾದ ಮೇಲೆ ಅದಾದ ಮೇಲೆ ಅನೇಕ ತಾಯಿಂದಿರು ಕೂಡ ಸತ್ತು ಹೋದರು. ಅವರೆಲ್ಲರ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅರ್ಥಾತ್ ರಾಮದೇವರು ವಾಪಸ್ ಬಂದ್ಮೇಲೆ ಅನೇಕ ಜನ ಸತ್ತು ಹೋದರು. ಅವರಿಗೆಲ್ಲ ಏನ್ ಗತಿಯಾಗಿತ್ತು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಥ ಬ್ರಹ್ಮ ಹರಿಂ ಸ್ತುತ್ವ,
ಜಗಾದೇದಂ ವಚೋ ವಿಭುಂ ತ್ವದಾಜ್ಞೆಯ ಮಯಾ ದತ್ತಂ ಸ್ಥಾನಂ ದಶರಥಸ್ಯ ಹಿ. ಪದಚ್ಛೇದ. ಅಥ ಬ್ರಹ್ಮ ಹರಿಂ ಸ್ತುತ್ವ ಜಗಾದ ಇದಂ ವಚಃ ವಿಭುಂ ತ್ವದಾಜ್ಞೆಯ ಮಯಾ ದತ್ತಂ ಸ್ಥಾನಂ ದಶರಥಸ್ಯ ಹಿ. ಪರಂಧಾಮ ಯಾತ್ರೆ ಎಲ್ಲ ಮುಗೀತು. ಎಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ಹೋದರು. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ವಿಭುಂ ಹರಿಂ ಸ್ತುತ್ವ ಸರ್ವಸಮರ್ಥನಾದಂತಹ ಹರಿಯನ್ನ, ಪರಮಾತ್ಮನನ್ನ ಸ್ತೋತ್ರ ಮಾಡಿ ಈ ಮಾತನ್ನ ಹೇಳಿದರು. ಇದಂ ವಚಃ ಜಗಾದ, ಈ ವಚಃ ಮಾತನ್ನ ಜಗಾದ ಹೇಳ್ತಾ ಇದ್ದಾರೆ. ಏನಂತ? ತ್ವದಾಜ್ಞೆಯ ರಾಮ, ನಿನ್ನ ಆಜ್ಞೆಯಂತೆ ನಾನೇನ್ ಮಾಡಿದೆ, ದಶರಥಸ್ಯ ದಶರಥನಿಗೆ ಆ ದತ್ತಂ ಸ್ಥಾನಂ ಮಯಾಹಿ, ಹಿಂದೆ ನಾನು ಅವರಿಗೆ ಉತ್ತಮವಾದಂತಹ ಸ್ಥಾನವನ್ನ ಕೊಟ್ಟಿದ್ದೇನೆ. ಅರ್ಥಾತ್ ನಿನ್ನ ತಂದೆಯಾದಂತಹ ದಶರಥನಿಗೆ ನಾನು ಉತ್ತಮ ಗತಿಯನ್ನ ನೀಡಿದ್ದೇನೆ, ಉತ್ತಮ ಲೋಕಗಳನ್ನ ಕೊಟ್ಟಿದ್ದೇನೆ ಎಂಬುದಾಗಿ ಬ್ರಹ್ಮದೇವರು ಹೇಳಿದರು. ಮುಂದೆ ಮಾತೃಣಾಂ ಚಾಪಿ ತಲ್ಲೋಕಃ ಅಯುತಾಬ್ದಾದಿತೋ ಅಗ್ರತಃ ಅನರ್ಹಾಯಾಃ ತ್ವಯಾ ಜ್ಞಪ್ತ ಕೈಕೇಯ್ಯಾಃ ಅಪಿ ಸದ್ಗತಿಃ. ಪದಚ್ಛೇದ. ಮಾತೃಣಾಂ ಅಪಿ ತಲ್ಲೋಕಃ ತಲ್ಲೋಕಃ ತು ಅಯುತಾಬ್ದಿತಃ ಅಗ್ರತಃ ಅನರ್ಹಾಯಾಃ ತ್ವಯಾ ಆಜ್ಞಪ್ತಾ ಕೈಕೇಯ್ಯಾಃ ಅಪಿ ಸದ್ಗತಿಃ. ಸರಿ, ನಿನ್ನ ತಂದೆಯಾದಂತಹ ದಶರಥನಿಗೆ ಉತ್ತಮ ಲೋಕ ಕೊಟ್ಟಿದ್ದೇನೆ. ಹಾಗೆ ಮಾತೃಣಾಂ ಚಾಪಿ ತ್ವಲ್ಲೋಕಃ ಅಯುತಾಬ್ದಾದಿತೋ ಅಗ್ರತಃ ಅಂತ, ನಿನ್ನ ತಾಯಂದಿರಿಗೆ ಅಂದ್ರೆ ಇಲ್ಲಿ 3 ಜನ ಪ್ರಧಾನವಾಗಿ, ಕೌಸಲ್ಯ, ಸೌಮಿತ್ರಿ, ಕೌಸಲ್ಯ, ಸುಮಿತ್ರ, ಕೈಕೇಯಿ. ಆ 3 ಜನರಿಗೂ ಕೂಡ ಮಾತೃಣಾಮಪಿ ತಲ್ಲೋಕಃ, ತಲ್ಲೋಕ ಅಂದ್ರೆ ದಶರಥನಿಗೆ ಯಾವ ಲೋಕವನ್ನು ಅನುಗ್ರಹ ಮಾಡಿದ್ದೇನೋ ಅದೇ ಲೋಕವನ್ನು ಕೂಡ ನಿನ್ನ ತಾಯಂದಿರಿಗೆ ಕೊಟ್ಟಿದ್ದೇನೆ. ಯಾವಾಗ? ಅಯುತಾಬ್ದಿತೋ ಅಗ್ರತಃ. ಅಯುತ ಅಂದ್ರೆ 10, ಅಬ್ದ ಅಂದ್ರೆ ವರ್ಷ. ಅಯುತ ಅಂದ್ರೆ 10,000, ಅಬ್ದ ಅಂದ್ರೆ ವರ್ಷ. 10,000 ವರ್ಷಗಳಿಗಿಂತ ಮುಂಚೆಯೇನೆ ನಿನ್ನ ತಾಯಂದಿರಿಗೆ ಉತ್ತಮವಾದಂತಹ ಲೋಕವನ್ನು, ದಶರಥನಿಗೆ ಕೊಟ್ಟಂತಹ ಲೋಕವನ್ನೇನೆ ನಾನು ಕೊಟ್ಟಿದ್ದೇನೆ ಅಂತ. ಅಂದರೆ ರಾಮದೇವರು ಒಟ್ಟು 10,000 ವರ್ಷ ರಾಜ್ಯಭಾರ ಮಾಡಿದ್ದು. ಅದರಲ್ಲಿ ರಾಮದೇವರು ರಾಜ್ಯಭಾರ ಶುರು ಮಾಡಿ 3,000 ವರ್ಷ ಆದ ಮೇಲೆ, ವಾಲ್ಮೀಕಿ ರಾಮಾಯಣದ ಒಂದು ಲೆಕ್ಕಾಚಾರದಂತೆ ರಾಮದೇವರಿಗೆ 44 ವರ್ಷ ಆದಾಗ ಅವರು ಯುದ್ಧದಲ್ಲಿ ಗೆದ್ದು ವಾಪಸ್ ಇದಕ್ಕೆ ಬರ್ತಾರೆ, ಇಲ್ಲಿಗೆ ಅಯೋಧ್ಯೆಗೆ ಬರ್ತಾರೆ. ಹಾಗಾಗಿ ರಾಮದೇವರು ರಾಜ್ಯಭಾರ ಶುರು ಮಾಡಿ 3,000 ವರ್ಷ ಆದ ಮೇಲೆ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಆಯಸ್ಸು ಮುಗಿದ ಮೇಲೆ ಸಾಯ್ತಾ ಬರ್ತಾರೆ. ಹಾಗಾಗಿ ರಾಮದೇವರ ಒಟ್ಟು ರಾಜ್ಯಭಾರ ಮಾಡಿದ್ದು 13,000 ವರ್ಷ. 3,000 ವರ್ಷ ರಾಜ್ಯಭಾರ ಆದ್ಮೇಲೆ ಅವ್ರು ಸತ್ತಿದ್ದಾರೆ. ನಂತರ 10,000 ವರ್ಷ ಮತ್ತೆ ರಾಜ್ಯಭಾರ ಮಾಡಿದ್ರು. ಹಾಗಾಗಿ ಇಂದಿಗಿಂತ 10,000 ವರ್ಷಗಳಿಗಿಂತ ಮುಂಚೆನೆ ಅವರಿಗೆ ನಾನು ಉತ್ತಮ ಲೋಕಗಳನ್ನ ಕೊಟ್ಟಿದ್ದೇನೆ. ಜೊತೆಗೆ ಕೈಕೇಯಿಗೂ ಕೂಡ ಉತ್ತಮ ಗತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅವಳು ಅನರ್ಹಳು, ಅಂದ್ರೆ ಉತ್ತಮ ಗತಿ ಸಿಗೋದಕ್ಕೆ ಅವಳು ಅನರ್ಹಳು, ಅನರ್ಹಾಯಾಹ. ಆದರೂ ಕೂಡ ತ್ವಯ ಆಜ್ಞಪ್ತ, ನಿನ್ನ ಆಜ್ಞೆಯಂತೆ ನಾನೇ ಮಾಡಿದೆ, ಕೈಕೇಯಿಗೂ ಕೂಡ ಸದ್ಗತಿಯನ್ನ ಕೊಟ್ಟಿದ್ದೇನೆ ನಿನ್ನ ಆಜ್ಞೆಯಂತೆ ಅಂತ. ಈ ದಶರಥ, ಸುಮಿತ್ರ ಮತ್ತು ಕೌಸಲ್ಯ ಅವರು
ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ, ಅವರಿಗೆ ಅದನ್ನು ಕೊಟ್ಟೆ ಸಹಜವಾಗಿ. ಕೈಕೇಯಿ ವಾಸ್ತವಿಕವಾಗಿ ಅನರ್ಹಳು, ಆದರೂ ಕೂಡ ನಿನ್ನ ಮಾತಿನಂತೆ, ನಿನ್ನ ಅನುಗ್ರಹದಂತೆ ನಾನು ಅವಳಿಗೆ ಮಾಡಿದ್ದೇನೆ, ಉತ್ತಮವಾದಂತಹ ಗತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಕೈಕೇಯಿಗೆ ಯಾಕೆ ಉತ್ತಮ ಗತಿಯಾಯಿತು, ರಾಮನ ಮಾತೇನು ಎನ್ನುವಂತ ವಿಚಾರವನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದಾದ ಮೇಲೆ ಯಾರ್ಯಾರು ಅಂಧನ್ ತಮಸ್ಸಿಗೆ ಹೋದ್ರು, ಇಲ್ಲಿ ತನಕ ಮೋಕ್ಷಕ್ಕೆ ಹೋಗಿದ್ದಾಯ್ತು, ಮೋಕ್ಷಕ್ಕೆ ಪರಮಾತ್ಮ ಕರೆದುಕೊಂಡು ಹೋದ. ಇನ್ನು ಕೆಟ್ಟ ಸಾಧನೆಯನ್ನು ಮಾಡಿದಂತಹ ತಾಮಸ ಜೀವರಿದ್ದಾರೆ, ಅವರಿಗೆಲ್ಲ ಅಂಧನ್ ತಮಸ್ಸಾಗ್ಬೇಕು. ಯಾರ್ಯಾರಿಗೆ ಅಂಧನ್ ತಮಸ್ಸಾಯಿತು ಎನ್ನುವಂತ ಒಂದಿಷ್ಟು ಅಪೂರ್ವ ವಿಚಾರಗಳನ್ನ ಆಚಾರ್ಯರು ಮತ್ತೆ ಮುಂದೆ ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ವಿಚಾರಗಳನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಂ.